ಸದಾ ನಿನ್ನ ಅಭಯಂ ನಿರಂತರಂ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರಂ ವಾಸುದೇವಂ ಸದಾ ನಿನ್ನ ಅಭಯಂ ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ಸದಾ ನಿನ್ನ ಅಭಯ ವಾಸುದೇವಂ ಸದಾ ನಿನ್ನ ಅಭಯ ಸಾತ್ಯಕಿ, ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿಯೇ ನಿನ್ನ ಪ್ರಾಣಸಖನೋ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನಾನು ಅದನ್ನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ಸುಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪೌರುತ್ಯದ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಸಹಾಯವನ್ನು ಪಡೆಯಲು ಬಂದಿರುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯವೇ ಸರಿ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಪ್ರಯಾಣ ಬೆಳೆಸಿದ್ದು. ಆದರೆ ನನ್ನ ಸುದೈವವಶಾತ್ ನಾನೇ ಮೊದಲು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರುಗಳ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದ ತಳದಲ್ಲಿ ಕುಳಿತು 4-6 ಹಿತ ನುಡಿಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಂದಿರು, ಆದರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿ ಬಿದ್ದಿರೋನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ ದುರ್ಯೋಧನ. ಹೇ ಜನಾರ್ದನ, ಜಾಗರಿತರಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ.
ಶಬರಿಗಭಯವ ನಿತ್ತ ಪ್ರಭುವೇ ಹೇಳೋ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ ಏನು ನಿನ್ನಯ ಲೀಲೆ ದೀನ ದಯಾಳು ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು ಓ ಸಿಂಧು ಶಯನ ಸುಂದರವಧನ ಓ ಸಿಂಧು ಶಯನ ಸುಂದರವಧನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಓ ಸಿಂಧು ಶಯನ ಹಣಗಳ ನಗೆಗೀಡಾಗಿಸದೆ ಯೋಗ ನಿರ್ದಯಿಂದಾಗುತ್ತನಾಗು ಹಗೆಗಳ ನಗೆಗೀಡಾಗಿಸದೆ ಯೋಗ ನಿರ್ದಯಿಂದಾಗುತ್ತನಾಗು ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಜನಾರ್ದನ ವಾಸುದೇವ ಯುಗ ಯುಗದ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಯುಗ ಯುಗದ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭೃಗು ಮುನಿ ಧರ್ಪದ ಅಕ್ಷಿಯ ಅಳಿಸಿ ಮೋಸವ ನೀಡಿದ ತಂದೆ ಭೃಗು ಮುನಿ ಧರ್ಪದ ಅಕ್ಷಿಯ ಅಳಿಸಿ ಮೋಸವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ದ್ರೌಪದಿಯು ಅಪಮಾನವ ಸಹಿಸಲು ಪರಿಪತಿ ಬಂದು ಕಾದ ನೀನನ್ನು ಇನ್ನು ಮೌನವೇ ಜನಾರ್ದನ ಪರಿಪತಿ ಬಂದು ಕಾದ ನೀನನ್ನು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ
ಧನಂಜಯ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಬಂದವನು ಈ ಚರಣದಡಿಯಲ್ಲಿ ಹೇಗೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ವೈಕುಂಠಾಸನ, ನಿನ್ನ ಪಾದಪರಾಗವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಬಾವಾ, ಕುಶಲವೇ? ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ಬಾವಾ, ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಸಮಯವಾದರೂ ಜಾಗೃತನಾಗದೆ ಇದ್ದು, ಏ ನಿನ್ನ ಪ್ರಾಣಮಿತ್ರ ಬಂದೊಡನೆ ಜಾಗೃತನಾದೆಯಲ್ಲ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನಿಮ್ಮೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಓರ್ಕರಿವ ಕಾಡ್ಗಿಚ್ಚಿನಂತೆ ಗುರುಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿರುವನು ಮಾಧವ. ಏನು ಯುದ್ಧವೇ? ಹೌದು ಬಾವ. ಬೇಡ ಬಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರ ಬಾಬಾ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭವಾಯಿತು. ಸಂತಾಪ ದುರಿತ ಬೇಡವ ನಟ ಸಮರಸ ಅರುಚಿತ ಭರತ ಕಂಡ ಪ್ರಳಯದಿಂದ ಲಾಭವಾಯಿತು. ಸಂತಾಪ ದುರಿತ ಬೇಡವ ನಟ ಸಮರಸ ಅನುಚಿತ ಭರತ ಕಂಡ ಅನುಜರೊಡನೆ ದ್ರೋಹವೆನಿಸಿ ಭರತ ಭೂಮಿಯಾಳ ಬಯಸಿ ಅನುಜರೊಡನೆ ದ್ರೋಹವೆನಿಸಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗರ ತರಿಂದ ಒಂದು ಬಳಗರ ತದಿಂದ
ಹೋಮ ಮಾಡಬೇಡ ಭ್ರಾಂತನಾಗಿ ಕರೆದ ಭರತ ಕಂಡ ಪ್ರಳಯದಿಂದ ಸಂತಾಪ ಪೂರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿರೋ ಭಾವ, ಕೃಷ್ಣ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನನ್ನ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಈ ಯಾದವನ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದದ್ದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮಗುಂದ. ಏಕೆ ಭಾವ? ನೀನು ನಮ್ಮ ಈರ್ವರಿಗೂ ಸಮಾನ ಬಂಧುವು. ಇಲ್ಲಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಕ್ಷತ್ರಿಯ ಧರ್ಮ. ಅದರಂತೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಕ್ಷತ್ರಿಯ ಧರ್ಮವನ್ನು ಪಾಲಿಸಿದಂತಾಗುವುದು ಮಾಧವ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆದ್ದರಿಂದ ತನಗೆ ಬೇಕಾದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿದೆ. ಈರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೊಬ್ಬನೇ ಒಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ಈತನಂತೇನು ಪ್ರಯೋಜನ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನ ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಭಲೇ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಈಗಲೇ ಸೈನ್ಯಕ್ಕೆ ಆಜ್ಞಾಪಿಸುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನ ನಾನೇನು ಹರಿದೇವನೆಂದು ಭಾವಿಸಿದೀಯಾ ಕೃಷ್ಣ? ಬಳಿರೇ ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ? ಬಳಿರೇ ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ
ಧರಣಿ ಸಾಹಸ ಚತುರ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧಮಂ ಧರಿಸದಿರೇ ರಣದೋ ಆಯುಧಮಂ ಧರಿಸದಿರೇ ಪಾಂಡವರನ್ನು ಅದೆಂದು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ಬಾವಾ ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಮಾಡವ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನಭ್ರಷ್ಟನಾದಿಯೇ ಜೋಕೆ. ಬಾವಾ, ಕೊಟ್ಟ ಮಾತಿಗೆಂದಾದರೂ ತಪ್ಪಲಾದೀತೆ. ಅದು ನಿನ್ನಂತಹ ಸಾರ್ವಭೌಮನೆದುರು. ಮುಂದೆ ನನ್ನ ನಿನ್ನ ಭೇಟಿ ಕುರುಕ್ಷೇತ್ರ ರಣಾಂಗಣದಲ್ಲಿ ಆಗ ತೋರುವೆ ಈ ನಿನ್ನ ಭಕ್ತರ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವಾ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಕನು, ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣರು ಧರೆಗೆ, ಹರಡಿದ ಕಾಂತಿಯ ಕರುಣರು ಧರೆಗೆ, ಸಾರ್ಥಕವಾಯಿತು ಎಲ್ಲ ಮನೋರಥ, ಸಾರ್ಥಕವಾಯಿತು ಎಲ್ಲ ಮನೋರಥ. ಅಭಯವನೇ ಅಭಯವನೇ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಇಂದಮ ಪಾಲುಪ ದೇವ ನೆನೆಸಿದ, ಇಂದಮ ಪಾಲುಪ ದೇವ ನೆನೆಸಿದ, ಧನ್ಯತೆಯಾಂತೆವು ಪುಣ್ಯೋದಯದಿ. ಧನ್ಯತೆಯಾಂತೆವು ಪುಣ್ಯೋದಯದಿ, ಧನ್ಯತೆಯಾಂತೆವು ಪುಣ್ಯೋದಯದಿ. ರಾಧಾ ರಮಣ ದೈವಚನ, ರಾಧಾ ರಮಣ ದೈವಚನ, ರಾಧಾ ರಮಣ ದೈವಚನ. ಅಭಯವನು ಯದುಪತಿ
ಅಭಯವನು ಅಭಯವನು ಅಭಯವನೇ ಯದುಪತಿ ಅರ್ಜುನ ಅರ್ಜುನ ಪರಮಾತ್ಮ ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಮುಂದೆ ರಣದುರಂಧರರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನು ಕೇಳಿಕೊಂಡೆಯಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನಾನು ಬಯಸಿದ್ದು ನಿನ್ನನ್ನು ಹೊಂದಿದೆನು. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಭಯವಿಲ್ಲದೆ ಜಗದಿ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ಕರದೊಳು ಕಾಣುವ ಹಿಡಿದೆಯೋ ದುಡದೆ, ಕರದೊಳು ಕಾಣುವ ಹಿಡಿದೆಯೋ ದುಡದೆ, ಎದೆಗೆಡದಿರು ಜೋಕೆ ಕಡುದಿರಲಿ ಎದೆಗೆಡದಿರು ಜೋಗೆ ಕಡುದಿರಲಿ ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡದೆಲೆ ಕೊರೆವೆ.
ಮನದಲ್ಲಿ ಕೊರೆವೆ ಮನದನು ಮಾನವ ಸ್ವಾರ್ಥ ಮಾನವ ಬಿಡು ಬಿಡು ಪ್ರಿಯ ಸದಾ ಸಾಧಿಸು ಕಾರ್ಯ ಭಯವೇ ತಗೆಯುವುದು ಸಾಧಿಸು ಕಾರ್ಯವ ಭಯವೇ ತಗೆಯುವುದು ಸಾಧಿಸು ಕಾರ್ಯ ಭಯವೇ ತಗೆಯುವುದು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಹಿಡಿದಿದೆಯೋ ದುಡದೆ ಕರದೊಳು ಕಾಣಿವ ಹಿಡಿದಿದೆಯೋ ದುಡದೆ ಎದೆಗೆಡದಿರು ಜೋತೆ ಕಡುದಿರಲಿ ಎದೆಗೆಡದಿರು ಜೋಕೆ ಕಡುದಿರಲಿ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯ ಅರ್ಜುನ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಆಜ್ಞೆ ಮಾಧವ. ಅತಿ ಮಧುರ ನಿನ್ನ ಗಾನ ಮಧುರ ನಿನ್ನ ಗಾನ
ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ನಾ ಕಾಣಿ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಳಯಾವರ್ತದಿಂದ ರಕ್ಷಿಸಿ, ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ.
ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ, ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆಹಾ, ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನು ನುಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ದೇವ? ಕಾಳಸರ್ಪವು ಕಚ್ಚಿದವನನ್ನು ಮೃತ್ಯುಮುಖದಿಂದ ಪಾರು ಮಾಡಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯು ಉಂಟಾಗಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಸಾರಿ ಯುದ್ಧವನ್ನು ನಿಲ್ಲಿಸಲು ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ರುಕ್ಮಿಣಿ, ನಿನ್ನ ಇಚ್ಛೆಯಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು. ವಿಫಲವಾಗುವುದಿಲ್ಲ ಸ್ವಾಮಿ. ಒಮ್ಮೆ ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು.